hello, good morning, welcome back to my YouTube channel. Yes guys, ನನ್ನ ಒಂದು ಡೈಲಿ ಲಾಗ್ಗೆ ನಿಮಗೆ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ಶುಕ್ರವಾರ ಗೈಸ್. ಇವತ್ತಿನ ದಿನ ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತಲೇ ಹೇಳ್ಬೋದು. ನಿನ್ನೆಗಿಂತನೂ ತುಂಬ ಬೇಗ ಎದ್ಬಿಟ್ಟಿದ್ದೀನಿ. ಆದ್ರೂ ಟೈಮು 7:30 ಆಗಿದೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಓಕೆ, ಸೊ ಇವಾಗ ಬಾಗಿಲು ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು. ಸೊ ಇವಾಗ ಒಳಗಡೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಿಮಗೆ ಮಾಡಿಕೊಂಡೇ ತಿಳಿಸ್ಕೊಡ್ತೀನಿ, ಓಕೆನಾ. ಇವತ್ತು ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮಾಡಾಯಿತು. ದಿಸ್ ಇಸ್ ಕಾಲ್ಡ್ ಸಿಂಪಲ್, ಬಟ್ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿದ್ದೀನಿ, ಇದು ನಿಮ್ಗೆ ಗೊತ್ತಾಗ್ಬೋದು. ಇದೊಂದಿಷ್ಟು ಒಂದು ಪ್ಲೇಟ್ಸ್ ತೊಗೊಂಡು ಬಂದುಬಿಟ್ರೆ ಈ ಥರ ಡೈಲಿ ಹಾಕೋಬೋದು. ಚೆನ್ನಾಗಿದೆ ಅಲ್ವಾ? ನನಗೆ ಬೆಳಗ್ಗೆ ಎದ್ದು ಒಲೆ ಒರೆಸಿ ನೀಟಾಗಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಗಾಯ್ಸ್. ಇಲ್ಲ ಅಂತ ಅಂದರೆ ಅದು ಏನೋ ಒಂಥರ ಸರಿ ಅನಿಸಲ್ಲ ನನಗೆ. ನೀಟಾಗಿರಬೇಕು. ನೀನೇನೋ ಒಂದು ಅಡುಗೆ ಮಾಡ್ತಾಯಿದ್ದೀಯಾ ಅಂದರೆ, ಈಗ ಇದು ಕೂಡ ಲಕ್ಷ್ಮೀ ಅಲ್ವಾ, ಸೊ ಹಾಗಾಗಿ ಇದನ್ನು ಕೂಡ ನಾನು ಪೂಜೆ ಮಾಡ್ತೀನಿ. ಎಲ್ಲೋ ಒಂದೊಂದು ಕಡೆ ಇದಾಗಿರುತ್ತೆ. ನಾನು ಆಲ್ಮೋಸ್ಟ್ ನನ್ನ ಒಂಥರ ಏನು ಅಂತಂದರೆ ಅದನ್ನು ಹೇಳ್ತಾರಲ್ವ, ಫೋಬಿಯಾ ಇರುತ್ತೆ ಕೆಲವೊಬ್ಬರಿಗೆ. ಸೊ ನನಗೆ ಏನು ಅಂತಂದರೆ ಕ್ಲೀನ್ ಫೋಬಿಯಾ ನನಗೆ ಆ್ಯಕ್ಚುಲಿ, ಓಕೆನಾ. ಸೊ ಕ್ಲೀನ್ ಮಾಡಿಕೊಂಡೇ ಇರೋದು. ಅದು ಆವಾಗಲೇ ಏನಾದ್ರು ಬಿದ್ದುಬಿಡ್ತು ಅಂದರೆ ನಾನು ಆವಾಗಲೇ ಒರೆಸ್ಕೊಂಡ್ಬಿಡ್ತೀನಿ, ಆಯಿತಾ. ಅದೊಂಥರ ಕ್ಲೀನ್ ಫೋಬಿಯಾ ನನಗೆ. ಅಯ್ಯೋ ದೇವ್ರೆ. ಬಟ್ ಒಳ್ಳೇದಲ್ವ ಗೈಸ್ ಅದು ಕ್ಲೀನಾಗಿ ಇಟ್ಕೊಳ್ಳೋದು. ಬಟ್ ಕೆಲವೊಬ್ರಿಗೆ ಅದು ನಿಜವಾಗ್ಲೂ ಫೋಬಿಯಾನೇ ಇರುತ್ತೆ ಬಿಡಿ, ಅಷ್ಟೊಂದೇನಿಲ್ಲ ನನಗೆ. ಗಲೀಜು ಕಾಣಿಸಿದ್ರೆ ನನಗೆ ಇಷ್ಟ ಆಗಲ್ಲ ಗೈಸ್. ನಂಗಲ್ಲಿ ಹೋಗೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಮುಜುಗರ ಅನ್ನೋಕ್ಕೇನೋ ಅಸಹ್ಯವಾಗಿ ಅನಿಸುತ್ತೆ. ಓಕೆ, ಇದು ನಮ್ಮದು ಅಷ್ಟೇ. ಇವಾಗ ಕ್ಲೀನ್ ಆಯಿತು. ನಾನು ಇದನ್ನು ಹೀಗೆ ಬಿಡಲ್ಲ ಆ್ಯಕ್ಚುಲಿ. ನೆಕ್ಸ್ಟು ನಾನು ಕೋಲಿನ ಹಾಕ್ತೀನಿ, ಕ್ಲೀನಾಗಿಬಿಡುತ್ತೆ ಒಂದ್ಸರಿಗೆ. ಮತ್ತು ಫುಲ್ ಡೇ ಒರೆಸ್ಬೇಕು ಅನ್ನೋಂಗಿರಲ್ಲ ಅಲ್ವಾ. ಸೊ ಹಾಗಾಗಿ ಕೋಲಿನ ಕೂಡ ಹಾಕಿ ಒರೆಸ್ಬಿಡ್ತೀನಿ ನೀಟಾಗಿ. ಗ್ಲಾಸ್ ಇದೆ ಅಲ್ವಾ, ಸೊ ಹಾಗಾಗಿ ನೀಟಾಗಿ ಕಾಣಿಸುತ್ತೆ. ಎಸ್ ಇದನ್ನು ನಾನು ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ಓಕೆ. ಪೂಜೆ ಮಾಡಿ ಆಯಿತು, ಆ್ಯಂಡ್ ಆಲ್ಸೋ ಟೀಗೆ ಇಟ್ಟಾಯಿತು. ನೆಕ್ಸ್ಟು ಇವತ್ತು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಚಪಾತಿ, ಬೀಟ್ರೂಟ್ ಪಲ್ಯ, ಇದಂತೂ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಇವಾಗ ಡೈಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ರಾಗಿ ಅಂಬ್ಲಿ ಕುಡಿತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಇವಾಗ ಸದ್ಯಕ್ಕೆ ಬೀಟ್ರೂಟ್ ಆ್ಯಂಡ್ ಚಪಾತಿ ಪಲ್ಯ ಮಾಡಬೇಕು. ಸೊ ಮಾಡಿಬಿಟ್ಟು ಬೇಗ ಆಫೀಸ್ಗೆ ಹೊರಡೋಣ, ಓಕೆ. ಅಂದರೆ ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಳೆ ಕೂಡ ರೆಡಿ ಇದೆ. ಆ್ಯಂಡ್ ಈ ಬೇಳೆ ಪಲ್ಯ ಏನು ಸ್ಪೆಷಾಲಿಟಿಯಾಗಿ ಮಾಡ್ತೀನಿ ಅಂದರೆ ಈ ಸಬ್ಬಸಿಗೆ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಅದೇ ಸ್ಪೆಷಲ್ ಅಷ್ಟೇ. ಆ್ಯಂಡ್ ಆಲ್ಸೋ ಇಲ್ಲಿ ಪಾಲಕ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಪಾಲಕ್ ರೈಸ್ ಮಾಡೋಕ್ಕೆ. ಸೊ ಇವಾಗ ನಾನು ಬೇಳೆ ಪಲ್ಯ ಮಾಡೋಣ ಬನ್ನಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ರೈಸಿಗೆ ಮೊದಲನೇದಾಗಿ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಬೇಳೆ ಪಲ್ಯ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಅದು ಇಲ್ಲಿ ಇದೆ ಗಾಯ್ಸ್, ನೋಡಬಹುದು ಬೇಳೆ ಪಲ್ಯ. ಆ್ಯಂಡ್ ಚಪಾತಿ ಇನ್ನೂ ನಾನು ಮಾಡಬೇಕು. ಹಿಯರ್ ಇಟ್ ಈಸ್. ಇದು ನಮ್ಮ ಒಂದು ಪಾಲಕ್ ರೈಸಿಗೋಸ್ಕರ ಇಲ್ಲಿ ಪಾಲಕ್ಕು ಕೂಡ ಬೇಯಿಸ್ಕೊಂಡು ಇದನ್ನು ಮಿಕ್ಸ್ಚರ್ ಮಾಡಾಯಿತು. ಇಲ್ಲಿ ಐಟಮ್ ಇದೆ. ಸೊ ಬೇಗ ಇನ್ನೊಂದು ಒಗ್ಗರಣೆ ಹಾಕಿ ಆಮೇಲೆ ಸಿಗ್ತೀನಿ ಗೈಸ್.
ಇವಾಗ ನಮ್ಮ ಮನೇಲಿ ಏನಾಯ್ತು ಗೊತ್ತಾ, ದೊಡ್ಡ ಬ್ಲಾಸ್ಟ್ ಆಯಿತು ಗೈಸ್. ಅದೇನು ಅಂತಂದರೆ, ನಾನು ಇಲ್ಲಿ ಪಾಲಕ್ ರೈಸ್ ಮಾಡ್ತಿದ್ನಲ್ಲ, ಸೊ ಇದು ಬಂದುಬಿಟ್ಟು ಇದು ಹಿಂಗೆ ಇಟ್ಬಿಟ್ಯಾ. ಸೊ ಇದು ಬಂದುಬಿಟ್ಟು ಈ ಥರ ಡಬ್ಬಂತು, ಬಟ್ ಬ್ಲಾಸ್ಟ್ ಅಂದರೆ ಹಂಗಾಗಲಿಲ್ಲ, ಡಬ್ಬಂತ ಸೌಂಡ್ ಬಂತು, ಇಲ್ಲೆಲ್ಲ ಫುಲ್ ಹಿಂಗಾಯಿತು ಗೈಸ್. ಸೊ ನಾನು ಆ್ಯಕ್ಚುಲಿ 2 to 3 ಡೇಸಿಂದ ನಾನು ಏನು ಅಂದ್ಕೊಂಡೆ ಅಂದರೆ, ಇದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆಲ್ಲ ಮಿಸ್ ಹೊಡಿತಾ ಇತ್ತು, ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಇವತ್ತದು ಫುಲ್ ಇವಾಗಲೂ ಕೈಯೆಲ್ಲ ಹಿಂಗೆ ಶಿವರ್ ಆಗ್ತಿದೆ ಅಂದರೆ ತಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಏನು ಮಾಡಲಿ, ಟೈಮ್ ಆಗಿದೆ, ಇದನ್ನು ಇವಾಗ ಕ್ಲೀನು ಮಾಡೋಕ್ಕಾಗಲ್ಲ, ಹೊರಡಬೇಕು ಬೇಗ ಬೇಗ. ಗೈಸ್, ಮತ್ತೊಂದು ಗುಡ್ ನ್ಯೂಸ್ ಅಲ್ಲ, ಮತ್ತೊಂದು ನ್ಯೂಸ್ ಜೊತೆಗೆ ಬರ್ತಾ ಇದ್ದೀನಿ, ಅಮೃತ ಜೊತೆಗೆ ರಕ್ಷಿತ್ ಅಂತ ಹೇಳ್ತಾ. ಇವತ್ತು ಮತ್ತೆ ಒಂದು ನ್ಯೂಸ್ ಏನು ಕ್ರಿಯೇಟ್ ಆಯಿತು ಅಂತ ಅಂದರೆ, ಫಿಲ್ಟರ್ ಆನ್ ಮಾಡಿದ್ರು ಗೈಸ್. ಫಿಲ್ಟರ್ ಆನ್ ಮಾಡಿಬಿಟ್ಟು ವೇಸ್ಟೇಜ್ ಆಫ್ ವಾಟರ್ ಪೈಪ್ ಏನಿದೆ ಅದು ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೀರಾಗಿಬಿಟ್ಟಿದೆ ಗೈಸ್ ಫುಲ್. ಇದು ಎಷ್ಟು ಲೀಟ್ರದಿದೆ? ಎಷ್ಟು ಲೀಟ್ರದಿದೆ? 10 ಲೀಟ್ರಿಗೆ ವೇಸ್ಟೇಜ್ ಅದೆಷ್ಟು ಹೋಗುತ್ತೋ ಪೂರ್ತಿ ಹೊರಗಡೆನೇ ಹೋಗ್ಬಿಟ್ಟಿದೆ ಗೈಸ್. ಇವತ್ತಿನ ದಿನ ಹೇಗಿದೆ ಅಂದರೆ, ಮೈ ಗಾಡ್, ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಲ್ಲ, ನ್ಯೂಸ್ ಮೇಲೆ ನ್ಯೂಸು. ಓ ಮೈ ಗಾಡ್ ಗೈಸ್, ಟೈಮ್ ಆಗೋಯ್ತು ಗೈಸ್, ಇಲ್ಲೇ ಟೈಮ್ ಆಗೋಯ್ತು. ಇನ್ನು ಪೂಜೆ ಮಾಡಬೇಕು ಆಯಿತಾ. ಪೂಜೆ ಮಾಡಿ ಟಿಫಿನ್ ಮಾಡೋದು ಯಾವಾಗ, ಹೋಗೋದು ಯಾವಾಗ ದೇವರೇ. ಮನೆ ಪೂಜೆ ಆಲ್ರೆಡಿ ಆಯಿತು, ಇವಾಗ ಟಿಫಿನ್ ಮಾಡ್ಕೊಂಡು ಹೊರಡೋದೆ. ಬೇಳೆ ಪಲ್ಯ ಆ್ಯಂಡ್ ಚಪಾತಿನ ತಿಂತಾ ಇದ್ದೀನಿ. ಇದು ನಾನು ಟಿಫಿನಿಗೆ ಅಂತ ಮಾಡಿದ್ದು. ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀನಿ ಫುಲ್. ಆಂಟಿ ನೀವ ಇರೋದಿಲ್ಲ? ಯಾರಪ್ಪ ಇರೋದಿಲ್ಲ? ಅವರೇ ಅಂದ್ಕೊಂಡೆ ನಾನು, ಯಾರೋ ಹೋಗ್ತಾರೆ ಅಂತ. ಅವಾಗಲೇ ಒಂದ್ಸರಿ ಹೋದಾಗ ಇರಲಿಲ್ಲ, ಇವಾಗ ಹೋಗಿ ಕುಡಿದೆ, ಒಂಥರ ಏನೋ ಸಮಾಧಾನ ಅನಿಸುತ್ತೆ. ಬಟ್ ಏನು ಅಂತಂದರೆ 60 ರುಪೀಸು, ಅಲ್ಲಿ ಮುಂದೊಂದು ಕಡೆ ಇದೆ 80 ರುಪೀಸ್ ಇದೆ, ತುಂಬ ಕಾಸ್ಟ್ಲಿ ಆಗೋಯ್ತು. ಬೆಳಗ್ಗೆ ಬಿಟ್ಬಿಟ್ಟು ಪಲ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೇಳೆ ಪಲ್ಯ ಮಾಡಿಬಿಟ್ಟೆ ಗೈಸ್. ಅಯ್ಯೋ ಮರೆತೋಗ್ಬಿಟ್ಟೆ. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಡೈಲಿ ಲಾಗಿನ್ನ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸಪೋರ್ಟ್ ಮೀ, ಲವ್ ಯು ಆಲ್, ಬಾಯ್.